ಪೊಲೀಸ್ ಕಸ್ಟಡಿಯಲ್ಲಿ ಈಗ ನಟ ದರ್ಶನ್ ಇದ್ದಾರೆ. ಪೊಲೀಸ್ ಕಸ್ಟಡಿ 6 ದಿನಗಳ ಕಾಲ. ಸಿಗರೇಟ್ಗೆ ಬೇಡಿಕೆ ಇಟ್ಟಿದ್ದಾರೆ ನಟ ದರ್ಶನ್ ಅಂತ ಗೊತ್ತಾಗ್ತಾ ಇದೆ. ಆದರೆ ಸಿಗರೇಟ್ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರು ಅದನ್ನು ನಿರಾಕರಿಸಿದ್ದಾರೆ. ಬಂಧನ ಬಳಿಕ ಟೆನ್ಷನ್ನಲ್ಲಿದ್ದಾರೆ ನಟ ದರ್ಶನ್. ಇದೆಲ್ಲ ಅಭ್ಯಾಸಗಳು ಮಾಡಿಕೊಂಡಾಗ ಸಮಸ್ಯೆಗಳಾಗುತ್ತೆ. ನನಗೆ ಸಿಗರೇಟ್ ತಂದು ಕೊಡಿ ಅಂತ ಪೊಲೀಸರ ಬಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಸ್ಟೇಷನ್ನಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಪೊಲೀಸರು ಅದನ್ನು ನಿರಾಕರಿಸಿದ್ದಾರೆ. ಬೇಕಾದರೆ ಊಟ ತಿಂಡಿ ವಿಚಾರದಲ್ಲಿ ಬೇಡಿಕೆ ಇಟ್ಟರು ನನಗೆ ಬಿರಿಯಾನಿ ಬೇಕು ಅಂದರೆ ತರಿಸ್ಕೊಡ್ತಾರೆ. ಆದರೆ ಈ ಥರದ ಸಿಗರೇಟ್ ಎಲ್ಲ ಬೇಕು ಅಂದಾಗ ಪೊಲೀಸರು ಅದನ್ನು ನಿರಾಕರಿಸಿರ್ತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈಗ ಬೆಳಗ್ಗೆಯಿಂದಲೇ ವಿಚಾರಣೆ ಎಲ್ಲವೂ ಕೂಡ ನಡೆದು ಹೋಗಿದೆ. ನಿರ್ಮಾಪಕ ಬಾಬಾ ಹರೀಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೊದಲ ಪ್ರಶ್ನೆಯನ್ನು ಕೇಳಿಬಿಡ್ತೀನಿ ಸರ್. ಆ್ಯಕ್ಚುಲಾಗಿ ಸ್ಯಾಂಡಲ್ವುಡ್ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ಮೂವಿಗಳು ಬರ್ತಾ ಇಲ್ಲ, ಚಿತ್ರರಂಗ ಸೊರಗ್ತಾ ಇದೆ ಅಂತ ಒಂದಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾನು ಕೂಡ ನೋಡಿದ್ದೆ. ಅದನ್ನು ಪುನಶ್ಚೇತನಗೊಳಿಸೋ ಕೆಲಸ ಆಗಬೇಕಾಗಿತ್ತು. ಆದರೆ ಸ್ಯಾಂಡಲ್ವುಡ್ ಬೇರೆದೇ ರೀತಿಯಲ್ಲಿ ಈಗ ಹೆಚ್ಚು ಸುದ್ದಿಯಲ್ಲಿದೆ. ಇದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನಿಜವಾಗ್ಲೂ ಭಾಳ ಬೇಸರ ಆಗ್ತದೆ, ತುಂಬ ನೋವು ಕೂಡ ಆಗುತ್ತೆ. ಯಾಕಂದರೆ ಒಬ್ಬ ನಟ ಆಗ್ಬೋದು, ನಟ ಏನಂದ್ರೆ ತನ್ನ ಒಂದು ಅಭಿಮಾನಿನೇ ಒಂದು ಬಲಿ ತೊಗೊಂಡಿರೋ ನಿದರ್ಶನ ನಾನು ಇತಿಹಾಸದಲ್ಲೇ ಮೊದಲ ಬಾರಿ ನಾನು ಕೇಳ್ತಾ ಇರೋದು. ಭಾಳ ಒಂದು ಬೇಸರ ಆಗ್ತದೆ ಸರ್. ಅಲ್ಲ, ನನ್ನ ಬೇಸರ ಆಗುತ್ತೆ ನಿಜ. ಬಟ್ ನಾನು ಸ್ಯಾಂಡಲ್ವುಡ್ನ ಫ್ಯೂಚರನ್ನು ಗಮನದಲ್ಲಿ ಇಟ್ಕೊಂಡು ಈ ಪ್ರಶ್ನೆಯನ್ನು ಕೇಳಿದ್ದು. ಯಾಕೆ ಈ ಥರ ಸ್ಯಾಂಡಲ್ವುಡ್ಗೇನು ಶನಿ ಹೆಗಲೇರಿದಾನ, ಯಾಕೆ ಹೀಗಾಗ್ತಾ ಇದೆ ಅಂತ ಸರ್? ಆ ಥರ ಏನಿಲ್ಲ. ಯಾಕಂದರೆ ಇದೆಲ್ಲ ಅವರು ವೈಯಕ್ತಿಕವಾಗಿ ಮಾಡ್ಕೊಂಡು ತರ್ತಕ್ಕಂಥ ಒಂದು ಇದು ಸಮಸ್ಯೆಗಳಾಗ್ಬೋದು, ಒಂದಿಷ್ಟು ಇಷ್ಟ ಆಗ್ಬೋದು. ಬಟ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾಕಂದರೆ ಇವತ್ತು ತಾವು ಹೇಳಿದ್ರಿ ಕನ್ನಡ ಚಿತ್ರರಂಗ ಭಾಳ ದೊಡ್ಡ ಒಂದು ಸಮಸ್ಯೆಯಲ್ಲಿದೆ ಅಂದರೆ ಖಂಡಿತವಾಗ್ಲೂ ಇದೆ. ಯಾಕಂದರೆ ಈಗಾಗಲೇ ನಾವು ಚಿನ್ನೇಗೌಡರ ಕಾಲದಿಂದ ಕೂಡ ನಾವು ಪ್ರತಿಯೊಬ್ಬ ನಟನ ಕೂಡ ವರ್ಷಕ್ಕೆ 2-3 ಚಿತ್ರಗಳು ಮಾಡಬೇಕು ಅಂತೇಳಿ ಎಲ್ಲರಿಗೂ ನಾವು ಮನವಿ ಇಟ್ಟದ್ದು, ಪ್ರತಿಯೊಬ್ಬ ಸ್ಟಾರ್ ನಟನೂ ಕೂಡ. ಬಟ್ ಯಾಕಂದರೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ನಮ್ಮ ಅಂಬರೀಷ್ ಅವರು, ಶಂಕರ್ ನಾಗ್, ಅನಂತ್ ನಾಗ್ ಅವರು, ಯಾಕಂದರೆ ಅವ್ರದ್ದಿದ್ದಂಥ ಕಾಲದಲ್ಲಿ ವರ್ಷಕ್ಕೆ ಸರಿ 3-4 ಪಿಕ್ಚರ್ ಮಾಡಿರೋದು. ಇವತ್ತು ಅವರು ಮಾಡಿರ್ತಕ್ಕಂಥ ಪಿಕ್ಚರ್ಗಳಿಗೆ ಇವತ್ತವರೆಗೂ ಇಂಡಸ್ಟ್ರಿ ಉಳ್ಕೊಂಡು ಬಂದಿದೆ ಸರ್. ಬಟ್ ಅದೇ ರೀತಿ ಕೂಡ ಇವತ್ತಿನ ನಟರುಗಳು ಕೂಡ ಆ ಒಂದು ಹಿಂದೆ ಏನು ಇದು ನಡ್ಕೊಂಬಂದಿರೋ ಆ ರೀತಿ ನಡ್ಕೊಂಡ್ರೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಚಿತ್ರರಂಗ ಉಳಿಯುತ್ತೆ ಅಂತೇಳಿ ನಮ್ಮ ಇದು. ಹಂಗಾಗಿ ಎಲ್ಲ ನಟರುಗಳಿಗೂ ಮನವಿ ಮಾಡಿದ್ವಿ. ಬಟ್ ಈ ಥರ ಒಂದು ಕೃತ್ಯ ಆಗಿರೋದು ಭಾಳ ಬೇಸರ ಆಗ್ತದೆ, ಭಾಳ ನೋವು ತರುತ್ತೆ. ಯಾಕಂದರೆ ನಾವು ನೋಡ್ತಾ ಇದ್ದೋ ಅವರ ತಂದೆ ಅಳಲು, ತನ್ನ ಮಗನ ಕಳ್ಕೊಂಡಿರ್ತಕ್ಕಂಥ ತಂದೆ, ತನ್ನ ತಾಯಿ ತನ್ನ ಮಗನ ಕಳ್ಕೊಂಡಿರ್ತಕ್ಕಂಥ ನೋವು, ಮತ್ತು ತನ್ನ ಹೆಂಡತಿ ಗರ್ಭಿಣಿಯ ಹೆಂಡತಿ ತನ್ನ ಗಂಡನ ಕಳ್ಕೊಂಡು ಎಷ್ಟು ದುಃಖ ಪರಿಪಡಿಸ್ತಾರೆ ಅಂದರೆ ಭಾಳ ಬೇಸರ ಆಗ್ತದೆ ಸರ್. ನಿಜ ಗಮನದಲ್ಲಿ ಇಟ್ಕೊಬೇಕು. ಸ್ಕ್ರೀನ್ ಮೇಲೆ ಕೆಲವು ನಟರು ತೋರಿಸುವಂತಹ ಹೀರೋಗಿರಿ 5% ವ್ಯಕ್ತಿತ್ವನ ರಿಯಲ್ ಲೈಫ್ ನಲ್ಲಿ ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ ಸ್ಯಾಂಡಲ್ವುಡ್ ನಲ್ಲಿ ಅನ್ನೋ ಪ್ರಶ್ನೆ. 5% ಸರ್, ಅಟ್ಲೀಸ್ಟ್ 5% ಹೀರೋಗಿರಿಯನ್ನ ರಿಯಲ್ ಲೈಫ್ ನಲ್ಲಿ ತೋರಿಸ್ಬಿಟ್ಟಿದ್ರೆ ಇಂಥ ದುರಂತ ಆಗ್ತಿರ್ಲಿಲ್ಲ. ಎಲ್ಲೋ ಕೆಲವರು ಇರ್ಬೋದು, ಎಲ್ಲೋ ಕೆಲವರು, ಅದೇ ಕೆಲವರು ಅಂತಾನೆ ಕೆಲವರು ಇರ್ಬೋದು. ಬಟ್ ಅದು ಕೂಡ ಮೇಡಮ್ ಯಾಕಂದ್ರೆ ಹೌದು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ನಾವು ನೋಡ್ಕೊಂಬಂತಿದ್ವಿ, ಕಲ್ಯಾಣ್ ಕುಮಾರ್ ಅವರಿಂದ ನೋಡ್ಕೊಂಬಂದಿದ್ವಿ. ಬಟ್ ಎಲ್ಲರಿಗೂ ನಿಜವಾಗ್ಲೂ ಎಂಥ ಒಂದು ಸಂಸ್ಕಾರ ಇತ್ತು, ತನ್ನ ಅಭಿಮಾನಿಗಳ ಪ್ರೀತಿಸುವಂಥ, ಗೌರವಿಸುವಂಥ ಒಳ್ಳೆ ಬುದ್ಧಿ ಇತ್ತು. ತನ್ನ ಡೈರೆಕ್ಟರ್ ಆಗಲಿ, ತನ್ನ ನಿರ್ಮಾಪಕ ಆಗಲಿ, ಒಬ್ಬ ಟೆಕ್ನಿಷಿಯನ್ನು, ಒಬ್ಬ ಪ್ರೇಕ್ಷಕ, ಪ್ರತಿಯೊಬ್ಬರೂ ಅಷ್ಟು ಪ್ರೀತಿಸ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಖಂಡಿತವೂ ತಾವು ಹೇಳ್ತಕ್ಕಂಥ ಪ್ರಶ್ನೆಗೆ ಖಂಡಿತ ಅದು ನಶಿಸಿ ಹೋಗ್ತಾ ಇದೆ. ಬಟ್ ಇವಾಗ ಇರ್ತಕ್ಕಂಥ ನಟಗಳು ಕೂಡ ನಾನು ಹೇಳ್ಬೋದು, ಅನೇಕ ನಟರಿದ್ದಾರೆ, ಶಿವಣ್ಣ, ಸುದೀಪ್, ಸುಮಾರು ಜನ ಇದ್ದಾರೆ. ಬಟ್ ಅದು ಕೂಡ ಅವರೆಲ್ಲರೂ ಥ್ಯಾಂಕ್ ಯು. ಭಾಮಾ ಹರೀಶ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ. ಒಂದು ಕಡೆ ಸಿನಿಮಾ ಇಂಡಸ್ಟ್ರಿಯ ಸಮಸ್ಯೆ, ಮತ್ತೊಂದು ಕಡೆ ಈ ಥರ ಕೆಟ್ಟ ಹೆಸರು. ಸೊ ಹಾಗಾಗಿ ಅವರು ತಮ್ಮ ನೋವಿನ ಮಾತುಗಳನ್ನು ಆಡಿದ್ರು.